ನಿಮ್ಮ ಸುದೀರ್ಘ ಅನುಭವದಲ್ಲಿ ಸರ್ ನೀವು ಈಗಲೇ ಉದಾಹರಣೆ ಕೊಟ್ರಿ, ಯಾವುದೋ ಒಂದು ಸುದ್ದಿ ಬಂತು ಅಂದ್ರೆ ನಾನು ಸ್ಪಾಟಿಗೆ ಹೋಗ್ತೀನಿ, ರೈತರ ಜೊತೆ ನಿಂತ್ಕೋತೀನಿ, Yes. ಅಲ್ಲಿ ಮಾತಾಡ್ತೀನಿ ಅಂತ ಹೇಳಿ. ಈಗ ಹಲವಾರು ಯೋಜನೆಗಳು ನಿಮ್ಮ ಅನುಭವದಲ್ಲಿ ಇದನ್ನ ತಲುಪಿಸಿದ್ರೆ ಉತ್ತಮ ಅನ್ನೋದು ನಿಮ್ಮ ಭಾವನೆಯಲ್ಲಿ ಬಂದಿರುತ್ತೆ. ಆ ನಿಟ್ಟಿನಲ್ಲಿ ಯೋಚನೆಗಳನ್ನು ಹಾಕೊಳ್ತೀರಿ. ಈ ರಾಜಕೀಯ ಕಾರಣಕ್ಕೆ ಏನಾದರೂ ವಿಳಂಬ ಆಗ್ತವ? ವಿಳಂಬ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಎವ್ರಿ 3 ಮಂತ್ಸ್ಗೆ ಆಲ್ ಎಜುಕೇಟೆಡ್ ಇಂಜಿನಿಯರ್ಸ್ along with SCs and CEs ಎವ್ರಿ 3 ಮಂತ್ಸ್ಗೆ ನಾನು ರಿವ್ಯೂ ಮಾಡ್ತಾ ಇರ್ತೀನಿ ಇಲ್ಲೇ KR ಸರ್ಕಲ್ನ ಇಲ್ಲಿ ಡಿಸ್ಟರ್ಬ್ ಮತ್ತು ನಾನು ಯಾವುದೇ ಡಿಸ್ಟ್ರಿಕ್ಟ್ಗೆ ಹೋದರೆ ಮಾರ್ನಿಂಗ್ 8 to ಈವ್ನಿಂಗ್ 7 o'clockವರೆಗೂ ಇನ್ಸ್ಪೆಕ್ಷನ್ ಅಲಾಂಗ್ ವಿತ್ ದಿ ಆಫೀಸರ್ಸ್ ಮಾಡ್ತೀನಿ. ಆದಮೇಲೆ 8 ಗಂಟೆ 1 hour ರೆಸ್ಟ್ ಕೊಟ್ಟು 8 ಗಂಟೆ ರಾತ್ರಿ 10:30ವರೆಗೂ ರಿವ್ಯೂ ಮಾಡ್ತೀವಿ. ಅಲ್ಲಿ ಏನು ಪರಿಸ್ಥಿತಿ ಇದೆ, ಏನು ಪ್ರಾಬ್ಲಮ್ ಇದೆ, ಸೈಟ್ ಪ್ರಾಬ್ಲಮ್ ಇದೆ, ರೈತರ ಪ್ರಾಬ್ಲಮ್ ಇದೆ, ಬೇರೆಯವ್ರ ಪ್ರಾಬ್ಲಮ್ ಇದೆ, ಕಾಂಪನ್ಸೇಷನ್ ಪ್ರಾಬ್ಲಮ್ ಇದೆ, ಎಲ್ಲವನ್ನು ತಿಳ್ಕೊಂಡು ಅಲ್ಲಿಂದ ಅಲ್ಲೇ ಸಮಸ್ಯೆಗಳು ಬಗೆಹರಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಗ್ರೌಂಡ್ನಲ್ಲಿ ಇರ್ತಕ್ಕಂಥದ್ದು ಲ್ಯಾಂಡ್ ಕೊಡೋದಿಲ್ಲ, ಅದು ಕಟ್ಟೋದ್ರಿಂದ ಕೆಲವ್ರಿಗೆ ತೊಂದರೆ ಆಗುತ್ತೆ, ಕೆಲವ್ರಿಗೆ ಅನುಕೂಲ ಆಗುತ್ತೆ. ಅನುಕೂಲ ಆಗೋರ ಸಲುವಾಗಿ ಮೇಲಿನಲ್ಲಿ ತೊಂದರೆ ಕೊಡಬಾರ್ದು. ಈಗ ನಮ್ಮ ಅನೇಕ ಕೆರೆಗಳೀಗ ನಮಗೆ ನ್ಯಾಚುರಲ್ ಆಗಿರ್ತಕ್ಕಂಥ ಹಳ್ಳಿಗಳಲ್ಲಿ ಈಗೆಲ್ಲ ಲೇಔಟ್ಗಳು ಮೇಲೆ ಮಾಡ್ತಾ ಇದ್ದಾರೆ. ನಮಗೆ ನ್ಯಾಚುರಲ್ ಆಗಿ ಯಾವುದೋ 1-2 ದಾರಿ ಅಥವಾ ನೀರು ಬರೋದು ನ್ಯಾಚುರಲ್ ಮಳೆ ಬಂದಾಗ ಅವೆಲ್ಲ ಬಂದಾಗ್ಯಾವ ಕೆಲವು ಕಡೆ. ಈಗ ಅದೆಲ್ಲ ಡೆಪ್ಯೂಟಿ ಕಮಿಷನರ್ಸ್ಗೆಲ್ಲ ಕೊಟ್ಟು ಅಲ್ಲಿ ಸೈಟ್ಗೆ ಹೋದಾಗ ನೋಡಿ DC-ಗಳಿಗೆಲ್ಲನೇ ಮಾತಾಡಿ ಅದನ್ನು ಇಮಿಡಿಯೇಟ್ಲಿ ತೆರವುಗೊಳಿಸಿ ಹೊಡೆದಾಕಿ ಕೆಲವು ಕೆರೆಗಳಿಗೆಲ್ಲ ಮಾಡ್ತಾಯಿದ್ದೀವಿ. ಅದರ ಜೊತೆಯಲ್ಲಿ ಅನೇಕ ಕೆರೆಗಳಲ್ಲಿ ದೊಡ್ಡಬಳ್ಳಾಪುರ ಮತ್ತು ಬೇರೆ ಬೇರೆ ಕಡೆ ಎಲ್ಲ ನರಸಾಪುರ ಕೆರೆ, ಕೋಲಾರ ಕಡೆ ಎಲ್ಲ ಆ ಟೌನಾಗ ಬರೋದು ಸಿವರೇಜ್ ವಾಟರೆಲ್ಲ ಇದ್ರಾಗ ಬಿಟ್ಬಿಡ್ತಾರೆ. ದಟ್ ಇಸ್ ದಿ ಮೇಜರ್ ಕಂಪ್ಲೇಂಟ್ ಫ್ರಮ್ ದಿ ಪಬ್ಲಿಕ್. ಕಂಟ್ರೋಲ್ ಮಾಡೋದು ಹೆಂಗೆ ಸರ್ ಇದು? ಅದು ಕೆಲವು ಇಂಡಸ್ಟ್ರಿಯಲಿಸ್ಟ್ ತಂದು ಇದಕ್ಕೆ ಹಾಕಿಬಿಡ್ತಾರೆ. ಸೊ ಇದನ್ನೆಲ್ಲ ನಾವು ತಡೆಗಟ್ಟಲಿಕ್ಕೆ ಈಗಾಗಲೇ ಡೆಪ್ಯೂಟಿ ಕಮಿಷನರ್ಸ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿವಿ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಲೆಟರ್ಗಳು ಬರೆದಿದ್ವಿ. ಮತ್ತು ಪರ್ಟಿಕ್ಯುಲರ್ಲಿ ಎಲ್ಲಿ ಇದು ನಮ್ಮ ಕಂಪ್ಲೇಂಟ್ ಬರ್ತಾ ಇದೋ ಆ ಕಂಪ್ಲೇಂಟ್ಸ್ ಬಗ್ಗೆ ಭಾಳ ಸೀರಿಯಸ್ ಆಗಿ ಮಾಡಿ ಆ ವಾಟರ್ ಡೈವರ್ಟ್ ಮಾಡಿ ಉಲ್ಟಾ ಬೇರೆ ಕಡೆ ಮಾಡುವಂಥ ಪ್ರಯತ್ನ ಇದು ಮಾಡ್ತಾಯಿದ್ವಿ. ಯಾಕಂದ್ರೆ ಅದರಿಂದ ಭಾಳ ಪೊಲ್ಯೂಟ್ ಆಗಿಬಿಡ್ತವೆ ಕೆರೆಗಳಲ್ಲಿ, ಅದಕ್ಕೆ ತಕ್ಕಂಥ ಮೀನುಗಳು ಸಾಯ್ಬೋದಿಲ್ಲ. ಇದ್ರ ಜೊತೆಯಲ್ಲಿ ಈ ವರ್ಷ ನಾವು ಇನ್ಕಮ್ ರೇಂಜ್ ಮಾಡಬೇಕು ನಮ್ಮ ಡಿಪಾರ್ಟ್ಮೆಂಟ್ ಅಂತೇಳಿ. ಯಾಕಂದ್ರೆ ನಾವು ಪವರ್ ಬಿಲ್ಸ್ ಎಲ್ಲ ಕಟ್ಟಿ ನಾನು ಮಾತ್ರ 427 ಲಿಫ್ಟ್ ಇರಿಗೇಷನ್ ಕೆಲಸ ಮಾಡ್ತಾ ಇದ್ದಾರೆ, ಮೈನ್ ಇರಿಗೇಷನ್ ಅಂತ. ಅದೆಲ್ಲದ 1184 ಕೆರೆಗಳಿಗೆ ನಾವು ಕಂಟಿನ್ಯೂಸ್ ಆಗಿ 360 days ನೀರು ತುಂಬ್ತೀವಿ. ಏದರ್ ಫ್ರಮ್ ಕಾವೇರಿ ಆರ್ ನೇತ್ರಾವತಿ ಆರ್ ತುಂಗಭದ್ರಾ ಆರ್ ಕೃಷ್ಣ, ದೊಡ್ಡ ದೊಡ್ಡ ನದಿಗಳಿದ್ದೆಲ್ಲ. ಸೊ ಅದು ಕಂಟಿನ್ಯೂಸ್ 360 days ನೀರು ಇರ್ತಾವೆ ಕೆರೆಗಳಿಗೆ.